ಹಾಯ್ ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮೇಡಮು ಅಥವಾ ನಮ್ಮ ಮಿಸ್ಸು, ನಮ್ಮ ಮ್ಯಾಮು, ನಮ್ಮ ಟೀಚರು ಎಲ್ರಿಗೂ ಆ ಕಡೆಯಿಂದ ಒಬ್ಬೊಬ್ಬರೇ ಎದ್ದೇಳಿ ನೀವು ದೊಡ್ಡವರಾದ್ಮೇಲೆ ಏನೇನಾಗಬೇಕು ಹೇಳು ಅಂತ ಕೇಳ್ತಾರೆ. ಸೊ ನನ್ನ ಫ್ರೆಂಡ್ ಎದ್ದೇಳಿ ನಾನು ಡಾಕ್ಟರ್ ಆಗಬೇಕು ಮ್ಯಾಮ್ ಅಂತಾನೆ. ಸೊ ನಾನು ಎದ್ದೇಳಿ ಮ್ಯಾಮ್ ನಾನು ಪೊಲೀಸ್ ಆಗಬೇಕು ಮ್ಯಾಮ್ ಅಂತೀನಿ. ಬಿಕಾಸ್ ವೈ ನನಗೆ ಗೊತ್ತಿಲ್ಲ ಏನಂತ ಪೊಲೀಸ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅಂತ. ಚಿಕ್ಕ ವಯಸ್ಸಂದರೆ ಜಸ್ಟ್ ಫಿಲಮ್ಸ್ ನೋಡ್ತಿದ್ದಲ್ಲ, ಆ ರೇಂಜ್ಗೆ ಒಂಥರ ಕ್ರೇಜ್ ಇರೋದು. ಸೊ ನಾನು ಪೊಲೀಸ್ ಆಗಬೇಕು ಮ್ಯಾಮ್ ಅಂತ ಹೇಳ್ತೀನಿ. ಸೊ ಆ ಒಂದು ಆಸೆ ಇವತ್ತು ನನ್ನ ಲೈಫ್ನಲ್ಲಿ ಮೀನ್ಸ್ ಒನ್ ಆಫ್ ದಿ ಹೈಲಿ ಪಾಪ್ಯುಲರ್ ಸ್ಟ್ಯಾಂಡರ್ಡ್ ಇಮೇಜ್ ಇರುವಂಥ ಎಕ್ಸಾಮ್ UPSC ಎಕ್ಸಾಮ್ನ ಫಸ್ಟ್ ಅಟೆಂಪ್ಟ್ ಕೊಟ್ಟು ಬಂದೆ ಇವತ್ತು. ಸೊ ಒಂಥರ ಕ್ರೇಜ್ ವೈಬ್ ಇರೋದ್ರಿಂದ UPSC ಬಗ್ಗೆ ತುಂಬ ದಿನಗಳಿಂದ ಮಾತಾಡಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ಜನ ನನ್ನ ಫ್ರೆಂಡ್ಸು, ನನ್ನ ಜೂನಿಯರ್ಸ್ ಆಗಿರಲಿ, 10th 12th ಪಾಸ್ ಆಗಿರೋ ನನ್ನ ರಿಲೇಟಿವ್ ಮಕ್ಕಳು ಅವರು ಇವರು ಕೇಳ್ತಿದ್ರು, ನಾನು UPSC ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಂದರೆ IAS IPS ಆಗಬೇಕು ಅಂದ್ಕೊಂಡಿದ್ದೀನಿ, ಏನು ಓದಿದರೆ ಯಾವ ಡಿಗ್ರಿ ತೊಗೊಂಡ್ರೆ, ಆ ಥರ ತುಂಬ ದಿನಗಳಿಂದ UPSC ಬಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಳ್ತಿದ್ದೆ. ಬಟ್ ಯಾವತ್ತೂ ಆ ರೇಂಜ್ಗೆ ಕಾನ್ಫಿಡೆನ್ಸ್ ಆಗಲಿ ವೈಬ್ ಆಗಿರಲಿ ಇರಲಿಲ್ಲ. ಬಟ್ ಇವತ್ತು ಒಂದು ಕ್ಲಾರಿಟಿ ಇರೋದ್ರಿಂದ ಸೊ ಕ್ಲಿಯರಾಗಿ ನಾನು ಇವತ್ತು ನನ್ನ ಫಸ್ಟ್ ಅಟೆಂಪ್ಟ್ನ ಎಕ್ಸ್ಪೀರಿಯನ್ಸ್ ಜೊತೆ ಪ್ರತಿಯೊಂದು UPSC ಬಗ್ಗೆ ಇನ್ ಆ್ಯಂಡ್ ಔಟ್ ಒಂದು ಸಿಂಪಲ್ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲೆಟ್ ಸ್ಟಾರ್ಟ್. ಓಕೆ, ಇವತ್ತು ಬೇರೆಯವ್ರ ಹತ್ರದಿಂದ ನಾನು ಏನೇನು ಕಲ್ತ್ಕೊಂಡೆ, ಸೊ ನನ್ನ ಬೈ ಮೈ ಓನ್ ಸೆಲ್ಫ್, ಅಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸೊಂದಿಗೆ ನಾನು ಕಲ್ತ್ಕೊಂಡೆ ಪ್ರತಿ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು, ನಿಮ್ಮ ಫ್ಯೂಚರಲ್ಲಿ ನೀವೇನಾದರೂ UPSC ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ರೆ ನನ್ನ ಒಂದು ಈ ಎಕ್ಸ್ಪೀರಿಯೆನ್ಸ್ ಒಂದು ಹೈಲಿ ಕ್ಲಾರಿಟಿ ಕೊಡುತ್ತೆ ನಿಮಗೆ, ಒಂದು ಫುಲ್ ಕ್ಲಾರಿಟಿ ಡೆಫಿನೆಟ್ಲಿ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ನಮ್ಮ ಲೈಫಲ್ಲಿ ತುಂಬ ಎಕ್ಸಾಮ್ಸ್ ಬರೀತೀವಿ, ಲೈಕ್ JEE, CET, PGCET, ನೀಟ್ ಎಕ್ಸಾಮ್ ಅಂತ ತುಂಬ ಎಕ್ಸಾಮ್ಸ್ ಬರೀತೀರಿ. ಬಟ್ UPSC ಸೇರಿ ಒನ್ ಟೈಮ್ ಲೈಫಲ್ಲಿ ಬರೀಲೇಬೇಕು. ಯಾಕಂದರೆ ಆ ರೇಂಜಿಗೆ ಕ್ರೇಜ್ ಇರುತ್ತೆ UPSCಗೆ. ಬೇಕಾದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ವರ್ಕ್ ಮಾಡ್ತೀರಿ ಅಂದ್ಕೊಳ್ಳಿ, ಮ್ಯಾನೇಜರ್ ಬೇರೆ ಕೆಲಸಗಳಿಗೆ ರಜಾ ಕೊಡೋಲ್ಲ, ಬಟ್ ನೀವೇನಾದರೂ UPSC ಎಕ್ಸಾಮ್ ಬರೀಬೇಕು ಅಂದರೆ ರಜಾ ಕೊಡ್ತಾನೆ. ಯಾಕಂದರೆ ಆ ರೇಂಜಿಗೆ ರೆಸ್ಪೆಕ್ಟ್ ಇದೆ. ಆ ಥರ ರೆಕಗ್ನೈಸ್ಡ್ ರೆಸ್ಪೆಕ್ಟೆಡ್ ಎಕ್ಸಾಮ್ ಯಾವುದನ್ನಾದರೂ ಅದು UPSC ಇದೆ. ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ let's share my first attempt experience to you, so you will understand some things clearly. Okay, so ನಾರ್ಮಲಿ UPSC ಎಕ್ಸಾಮ್ ಬರೀಬೇಕಂದ್ರೆ ಫಸ್ಟ್ ನೋಟಿಫಿಕೇಶನ್ ಬಿಡ್ತಾರೆ. ನಾನು ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡಿದ್ದಾದಮೇಲೆ ನಾಳೆ ಎಕ್ಸಾಮ್ ಇದ್ದರೆ ಒಂದು ವಾರಕ್ಕೆ ಮೊದಲು ಅಡ್ಮಿಟ್ ಕಾರ್ಡ್ ಕೊಡ್ತಾರೆ, ಲೈಕ್ ಆಲ್ ಟಿಕೆಟ್ ಕೊಡ್ತಾರೆ. ಸೊ ಅಡ್ಮಿಟ್ ಕಾರ್ಡ್ ತೊಗೊಂಡಿದ್ದಾದ್ಮೇಲೆ ನಾಳೆ ಎಕ್ಸಾಮ್ ಇದ್ದರೆ ಏನೆಲ್ಲ ತೊಗೊಂಡೋಗ್ಬೇಕು ಅನ್ನೋದು ತುಂಬ ದೊಡ್ಡ ಟೆನ್ಷನ್. ಅದರಲ್ಲೂ ಡ್ರೆಸ್ ಕೋಡ್ ವಿಷಯಕ್ಕೆ ಬಂದರೆ, ನಾವು ನಾರ್ಮಲ್ ಎಕ್ಸಾಮ್ಗೆ ಶರ್ಟ್ ಬದಲು ಟಿ ಶರ್ಟ್ ಹಾಕೊಂಡ್ರೆ ಒಳಗಡೆ ಬಿಡೋದಿಲ್ಲ. ಇನ್ನು UPSC ಅಂದರೆ ಯಾವ ರೇಂಜಿಗೆ ಇರುತ್ತೆ ಅನ್ನೋ ಒಂದು ಭಯ ಇತ್ತು. ಯಾಕಂದರೆ ಫಸ್ಟ್ ಅಟೆಂಪ್ಟ್ ಅಲ್ಲ. ಫಸ್ಟ್ ಅಟೆಂಪ್ಟ್ ಅಂದರೆ ಲಿಟ್ರಲಿ ಪ್ರತಿಯೊಂದಕ್ಕೂ ಭಯ ಇರುತ್ತೆ. ಸೊ ಡ್ರೆಸ್ ಕೋಡ್ ಆ್ಯಕ್ಚುಲಿ ಇರಲಿಲ್ಲ. ಅಂದರೆ ಫಾರ್ಮಲ್ ಅಥವಾ ಇನ್ಫಾರ್ಮಲ್ ಡ್ರೆಸ್ ಕೋಡ್ ಅಂತ ಯಾವುದೇ ಡ್ರೆಸ್ ಕೋಡ್ ಫ್ರೇಮ್ ವರ್ಕ್ ಇರಲಿಲ್ಲ UPSCಗೆ. ಜಸ್ಟ್ ಯಾವುದಾದ್ರು ಟಿ ಶರ್ಟ್, ಕಂಫರ್ಟಬಲ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಯಾವುದನ್ನು ಹಾಕೊಂಡು ಹೋಗ್ಬೋದಾಗಿತ್ತು. ಆ ಥರ ಏನು ತುಂಬ ಕಂಪಲ್ಸರಿ ಏನು ಇಟ್ಟಿರಲಿಲ್ಲ. ಸೊ ಮತ್ತು ಏನೇನು ತೊಗೊಂಡು ಹೋಗಬೇಕು ಅಂದರೆ ಜಸ್ಟ್ ಅಡ್ಮಿಟ್ ಕಾರ್ಡಲ್ಲೂ ತುಂಬ ಕನ್ಫ್ಯೂಷನ್. ಲೈಕ್ 3 ಪೇಪರ್ಸ್ ಕೊಡ್ತಾರೆ. ಲೈಕ್ ಈ ಥರ ಇದು ಒಂದು 3 ಪೇಪರ್ ಅಡ್ಮಿಟ್ ಕಾರ್ಡ್. ಜಸ್ಟ್ 1 ಪೇಪರ್ ಏನಪ್ಪ ಫ್ರಂಟ್ ಇರೋದು. ಬಟ್ ನನಗೆ ಇದು ಐಡಿಯಾ ಇಲ್ಲ, ಯಾಕಂದರೆ ಓನ್ಲಿ 1 ಪೇಪರ್ ತೊಗೊಂಡೋದ್ರೆ ಒಳಗಡೆ ಬಿಡ್ತಾರಲ್ಲ ಅನ್ನೋ ಭಯ ಇತ್ತು. ಜಸ್ಟ್ 3 ಪೇಪರ್ಸ್ ಸೇರಿ ತೊಗೊಂಡೋದೆ. ದೇ ಅಲೌಡ್ ಮೀ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಅಡ್ಮಿಟ್ ಕಾರ್ಡ್ ಒಂದು ಮತ್ತು ಐಡೆಂಟಿಟಿ ಪ್ರೂಫ್. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಪಾನ್ ಕಾರ್ಡ್ ಕೊಟ್ಟಿದ್ರೆ, ಆಧಾರ್ ಕಾರ್ಡ್ ಕೊಟ್ಟಿದ್ರೆ, ಯಾವ್ದು ಕೊಟ್ಟಿದ್ರೆ ಅದನ್ನು ಒಂದು ತೊಗೊಂಡೋಗ್ತೀರಾ. ಮೀನ್ಸ್ ಒರಿಜಿನಲ್ ಆಧಾರ್ ಕಾರ್ಡ್ ನಾನು ತೊಗೊಂಡೋಗಿದ್ದೆ, ಬಿಕಾಸ್ ನಾನು ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಾಲ್ ಪೆನ್ನು. ಸೊ ಜೆಲ್ ಪೆನ್ ತೊಗೊಂಡೋಗ್ಬಾರ್ದು, ಜಸ್ಟ್ ಬ್ಲ್ಯಾಕ್ ಕಲರ್ ಬಾಲ್ ಪೆನ್ ತೊಗೊಂಡೋಗಿದೆ. ಸೊ ಎಲ್ಲ ತೊಗೊಂಡೋಗಿ ಇನ್ನು ಎಕ್ಸಾಮ್ ಸೆಂಟ್ರಿಗೆ 2 ಅವರ್ ಮೊದಲೇ ಹೋದೆ. ಬಿಕಾಸ್ ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಒಂದು ದಿವಸ ಜಾಸ್ತಿ ಇರುತ್ತೆ, ಒಂದು ದಿವಸ ಕಮ್ಮಿ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರೋದೆ ಯಾರಾದರೂ ಬೆಂಗಳೂರಲ್ಲಿದ್ದರೆ. ಸೊ 2 ಅವರ್ಸ್ ಮೊದಲೇ ಹೋಗಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ತುಂಬ ಜನ ಒಂಥರ ಫುಲ್ ಬಯಕೆ, ಅಂದರೆ ಒಂದು ರೇಂಜಿಗೆ ಕಾಮಾಗಿ ಬಯಕೆ, ಯಾರು ಮಾತಾಡ್ತಿಲ್ಲ, ಒಬ್ರಿಗೊಬ್ರು ಮಾತಾಡ್ಕೊತಾನೆ ಇಲ್ಲ. ಬಿಕಾಸ್ ಸ್ಟ್ರೇಂಜರ್ಸ್ ಆದರೂ ನಾವು ನಾರ್ಮಲಿ ಒಬ್ರಿಗೊಬ್ರು ಮಾತಾಡ್ಕೊತಿರಲ್ಲ. ಬಟ್ ದೇ ಆರ್ ನಾಟ್ ಟಾಕಿಂಗ್, ಬಿಕಾಸ್ ಆಲ್ಮೋಸ್ಟ್ ಆಲ್ ದೇ ಆರ್ ನರ್ವಸ್ ಪಾಯಿಂಟಲ್ಲಿದ್ದರು. ಯಾರ್ಯಾರು ಮುಖದಲ್ಲಿ ನಗುತ್ತಲ್ಲ, ನನಗೆ ಆಗಾರ್ತಾಯಿತ್ತು ಯಾರ್ಯಾರು ಮುಖದಲ್ಲಿ ನಗುತ್ತೋ ಅವರೆಲ್ಲ ಫ್ರೆಷರ್ಸ್ ಅಂತ, ಅಂದರೆ ಫಸ್ಟ್ ಅಟೆಂಪ್ಟ್ ಕೊಡೋಕೆ ಬಂದಿರೋ. ಬಿಕಾಸ್ ಆ ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ ಇರೋ ಜೋಶ್ ಇದೆಯಲ್ಲ, ಆ ಎಂತೂಸಿಯಾಸಮ್ ಅಂತಿರಲ್ಲ, ಆ ಜೋಶ್ ಮತ್ತೆ ಯಾವಾಗಲೂ ಬರೋದಿಲ್ಲ. ಯಾಕಂದರೆ ಸೆಕೆಂಡ್ ಅಟೆಂಪ್ಟಿಂದ ಅದು ಕಾಮನ್ ಆಗಿರುತ್ತೆ. ಫಸ್ಟ್ ಅಟೆಂಪ್ಟಲ್ಲಿ ಆ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸೊ ಅದರಿಂದ ಒಂದು ಜೋಶಲ್ಲಿ ಇರ್ತೀವಿ. ಸೊ ಯಾರ್ಯಾರು ಮುಖದಲ್ಲಿ ನಗು ಬರ್ತಿದ್ದಲ್ಲ ಅವರೆಲ್ಲ ಖುಷಿಯಾಗಿದ್ದರು. ಅವರೆಲ್ಲ ಫಸ್ಟ್ ಅಟೆಂಪ್ಟ್ ಕೊಡೋಕೆ ಬಂದಿರೋ ಅದು ನನಗೆ ಅರ್ಥ ಆಯಿತು. ಬಿಕಾಸ್ 10 ಪೀಪಲ್ಸ್ ಮಾತಾಡಿದ್ರೆ ಅದರಲ್ಲಿ 9 ಪೀಪಲ್ ಫಸ್ಟ್ ಅಟೆಂಪ್ಟ್ ಕೊಡೋಕೆ ಬಂದಿದ್ದರು. ಸೊ ಓಕೆ, ಎಲ್ಲ ಆಯಿತು. ಇನ್ನೇನು 9:30ಗೆ ಎಕ್ಸಾಮ್ ಇದ್ದರೆ 8:30ಗೆ ಒಳಗಡೆ ಹೋದೆ. ಬಿಕಾಸ್ 9 o'clockಗೆ ಗೇಟ್ ಕ್ಲೋಸ್ ಮಾಡ್ತಾರೆ. ಹಾಫ್ ಆನ್ ಅವರ್ ಮೊದಲೇ ಗೇಟ್ ಕ್ಲೋಸ್, ಆಮೇಲೆ ಬಂದರೆ ಬಿಡೋದಿಲ್ಲ. ಸೊ ಹಾಫ್ ಆನ್ ಅವರ್ ಅನ್ನೋ ಬದಲು 1 hour 8:30ಗೆ ನಾನು ಒಳಗಡೆ ಎಂಟ್ರಿ ಕೊಟ್ಟೆ.
ವಾಶ್ರೂಮ್ ಎಲ್ಲ ಮುಗಿಸ್ಕೊಂಬಂದು ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಚೆಕಿಂಗ್ ಎಲ್ಲ ನಡೀತು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ತುಂಬ ಕನ್ಫ್ಯೂಷನ್ ಇರ್ತಿದ್ದು ಬ್ಯಾಗ್, ವೆದರ್ ಬ್ಯಾಗ್ ಅಲೋ ಮಾಡ್ತಾರೋ ಇಲ್ಲ ಅಂತ. ಬಿಕಾಸ್ ನಾನು ಫೋನೆಲ್ಲ ಇಡಬೇಕಿತ್ತು, ಒಬ್ಬನೇ ಟ್ರಾವೆಲ್ ಮಾಡೋಂಗಿದ್ರೆ ಲೈಕ್ ಸಮ್ಟೈಮ್ಸ್ ಏನಾಗುತ್ತೆ, ನೀವು NPTEL ಗೌರ್ಮೆಂಟ್ ಸರ್ಟಿಫಿಕೇಷನ್ ಎಕ್ಸಾಮ್ ಬರ್ತಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಲೈಕ್ ಅವ್ರು ಅಲೋ ಮಾಡೋದಿಲ್ಲ, ಫೋನ್ ಇಡೋಕ್ಕೆ ಜಾಗ ಇರೋದಿಲ್ಲ, ಬ್ಯಾಗ್ ಇಡೋಕ್ಕೂ ಜಾಗ ಇರೋದಿಲ್ಲ. ಜಸ್ಟ್ ಅವ್ರು ಹೇಳ್ತಾರೆ ನಿಮ್ಮ ಪಾಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ. ನಾನು ರೋಡೆಲ್ಲ ಅಲ್ದಾಡಿ ಅಲ್ಲೆಲ್ಲ ಕೇಳಿ ಅಲ್ಲಿರೋ ಅಂಗಡಿಗಳನ್ನ ಹಣ ಇಟ್ಕೊಳ್ಳಿ, ಹಣ ಎಕ್ಸಾಮ್ ಬರೆದು ಬರ್ತೀನಿ ಅಂತೇಳಿ ಅದೆಲ್ಲ ತುಂಬ ಕಷ್ಟಪಟ್ಟಿದೆ. ಸೊ ಆ ಭಯ ನನ್ನಲ್ಲಿತ್ತು, ವೆದರ್ ಫೋನ್ ಆ್ಯಕ್ಚುಲಿ ಅವ್ರು ನಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಸೊ ಬ್ಯಾಗ್ ಇಡೋಕ್ಕಾದ್ರೂ ಜಾಗ ಕೊಡ್ತಾರಲ್ಲ ಅಂತ ದೊಡ್ಡ ಭಯ ಆಗಿತ್ತು. ಸೊ ಫೈನಲಿ ಏನೋ ಬಿಟ್ಟರು, ಯಾರ ಬ್ಯಾಗ್ ಇಟ್ಟು ಫೋನೆಲ್ಲ ಇಟ್ಬಿಟ್ಟು ಜಸ್ಟ್ ಅಡ್ಮಿಟ್ ಕಾರ್ಡು, ಜಸ್ಟ್ ಐಡೆಂಟಿಟಿ ಪ್ರೂಫ್ ತೊಗೊಂಡು ಪೆನ್ ತೊಗೊಂಡು ಚೆಕಿಂಗ್ ಆಯಿತು. ಚೆಕಿಂಗ್ ಆದಮೇಲೆ ಮೇಲ್ಗಡೆ ಬಿಡ್ತಾರೆ, ಬಿಟ್ಟ ಮೇಲೆ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಅವರು ಆಲ್ರೆಡಿ ಹೊರಗಡೆನೇ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ನಿಮ್ಮ ರೋಲ್ ನಂಬರ್ಗೆ ಯಾವ ರೂಮ್ ಅಂತೆಲ್ಲ ಅಲಾಟ್ ಆಗಿರ್ತದೆ. ಜಸ್ಟ್ ಹೋದೆ, 8:30ಗೆ ಹೋದೆ. 9:30 ಎಕ್ಸಾಮ್ಗೆ 8:30ಗೆ ಒಳಗಡೆ ಹೋಗಿ ಕೂತೆ. ಇಟ್ಸ್ ಲೈಕ್ ಓಲ್ಡ್ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿರ್ತಿಲ್ಲ ಆ ಒಂದು ವೈಬ್, ಯಾಕಂದರೆ ಗೌರ್ಮೆಂಟ್ ಕಾಲೇಜಲ್ಲೇ ನನ್ನ ಎಕ್ಸಾಮ್ ನಡೆದಿದ್ದು. ಸೊ ಆ ಒಂದು ಮೆಮೊರೀಸ್ ಎಲ್ಲ ಬ್ಯಾಕ್ ಆದವು. ಯಾಕಂದರೆ ಆ ಬೆಂಚ್ ಮೇಲೆ ಬೇರೆಯವ್ರ ಹೆಸರೆಲ್ಲ ಬರೆಯೋದು ಅವೆಲ್ಲ ನೋಡ್ತಾ 8:30 to 9:30 1 hour ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ 8:30 ಎಕ್ಸಾಮ್ ಇದ್ದರೆ 9:15ಗೆ ಫ್ಯಾಕಲ್ಟಿ ಬಂದರು, 9:15ಗೆ OMR ಶೀಟ್ ಕೊಟ್ಟರು. ನಮಗೆಲ್ಲ ಗೊತ್ತೇ ಇರುತ್ತೆ, OMR ಶೀಟ್ ಕೊಟ್ಟಾಗ ಎಲ್ಲರ ಭಯ ಏನು ಗೊತ್ತಾ, ಆ ರೋಲ್ ನಂಬರ್ ಎಲ್ಲಾದರೂ ಮಿಸ್ಟೇಕ್ ಆಗಿ ಪ್ರಾಪರಾಗಿ ಶೇಡ್ ಮಾಡಿಲ್ಲ ಅಂದರೆ ಏನು ಸಮಸ್ಯೆ, ಅವ್ರ ಹತ್ರ ಬಯಸ್ಕೊಬೇಕು. ಅದರಲ್ಲೂ ರಿಸಲ್ಟ್ ವಿತ್ ಹೆಲ್ಡ್ ಮಾಡ್ತಾರೆ, ರಿಸಲ್ಟ್ ಬೇಗ ಕೊಡೋದಿಲ್ಲ, ವೈಟ್ನರ್ ಸೇರಿ ಕೊಡೋದಿಲ್ಲ ಅನ್ನೋ ಭಯ. ನಾವು ಎಕ್ಸಾಮ್ ಬರೆಯೋದಕ್ಕಿಂತ ಪ್ರಾಪರಾಗಿ ಶೇಡ್ ಮಾಡೋದು ರೋಲ್ ನಂಬರೇ ತುಂಬ ಕಷ್ಟ ಆಗಿರುತ್ತೆ. ಸೊ ಹೆಂಗೋ ತುಂಬ ಕನ್ಫ್ಯೂಷನ್ ಇದ್ದರೆ ಫಾಸ್ಟಾಗಿ ಎಲ್ಲ ಮಾಡಿದ್ದಾಯಿತು. ಸೊ 9:15ಗೆ ಕೊಟ್ಟರು, 15 ಮಿನಿಟ್ಸ್ ಟೈಮ್ ಇರುತ್ತೆ. 15 ಮಿನಿಟ್ಸಲ್ಲಿ ಡೀಟೇಲ್ಸ್ ಎಲ್ಲ ಶೇಡ್ ಮಾಡಬೇಕಾಗ್ಬಿಡುತ್ತೆ. 9:30ಗೆ ಎಕ್ಸಾಮ್ ಸ್ಟಾರ್ಟ್. ಆಗ ಬುಕ್ಲೆಟ್ ಕೊಡ್ತಾರೆ. ನೋಡಿ ಈ ಥರ ಇರುತ್ತೆ, ಈ ಥರ ಬುಕ್ಲೆಟ್, ಸೀರಿಯಲ್ ನಂಬರ್ ಸಿ. ದಿಸ್ ಈಸ್ ಅ ಬುಕ್ಲೆಟ್. ಆ್ಯಕ್ಚುಲಿ ತುಂಬ ಪೇಜಸ್ ಇರೋವಂಥ ಬುಕ್ಲೆಟು, ಆದರೆ ಚೆನ್ನಾಗಿತ್ತು. 9:30 ಎಕ್ಸಾಮ್ ಶುರುವಾಯಿತು. 9:30ಇಂದ 10:30, 10:30 to 11:30 2 hours ಎಕ್ಸಾಮಿನೇಷನ್ ಫಿನಿಶ್ ಆಯಿತು. ಎಕ್ಸಾಮ್ ಎಲ್ಲ ಹೆಂಗಿತ್ತು ಏನು ಅಂತ ಪೇಪರೆಲ್ಲ ಅಂತ ಕ್ಲಿಯರಾಗಿ ಹೇಳ್ತೀನಿ. ಸೊ 11:30 ಫಿನಿಶ್ ಆದಮೇಲೆ 2 hours, ಲೈಕ್ 2:30ಗೆ ನೆಕ್ಸ್ಟ್ ಎಕ್ಸಾಮ್ ಇತ್ತು. ಯಾಕಂದರೆ ಒಂದೇ ದಿವಸದಲ್ಲಿ 2 ಎಕ್ಸಾಮ್, ಪ್ರಿಲಿಮ್ಸ್, ಪೇಪರ್ 1 ಪೇಪರ್ 2. ಸೊ 11:30ಗೆ ಮುಗೀತು. ಸೊ 12:30 to 1:30 ಸ್ವಲ್ಪ ರೆಸ್ಟ್ ತೊಗೊಂಡು ಊಟ ತಿನ್ಕೊಂಬಂದೆ. 11:30ಗೆ ಶುರು ಮಾಡಿದ್ದು, ಸಾರಿ 1:30ಗೆ ಒಳಗಡೆ ಎಂಟ್ರಿ ಕೊಟ್ಟರು. ಯಾಕಂದರೆ 2:30 ಎಕ್ಸಾಮ್, 1:30ಗೆಲ್ಲ ಒಳಗಡೆ ಹೋದೆ. 2 o'clockಗೆ ಗೇಟ್ ಕ್ಲೋಸ್ ಆಗ್ತಿತ್ತು. ಅದಕ್ಕೆ 1:30ಗೆಲ್ಲ ಇನ್ಸೈಡ್ ಹೋಗಿ ಸ್ವಲ್ಪ ಹೊತ್ತು 1 hour ಕೂತ್ಕೊಂಡಂತ ಆರಾಮ್ಸೆ ರೆಸ್ಟ್ ತೊಗೊತಿದ್ದೆ. ಇನ್ನೇನು 2:15 ಆಯಿತು. ಸೇಮ್ ಮತ್ತು ಫ್ಯಾಕಲ್ಟಿ ಬಂದರು, ಅವರು ಎಲ್ಲ ವೆರಿಫಿಕೇಷನ್ ಎಲ್ಲ ಮಾಡಿ ಕಳಿಸಿದೆ. ವೆರಿಫಿಕೇಷನ್ ಏನು ಮಾಡ್ತಾರೆ ಅಂದರೆ ಫೋಟೋ ಹಿಡಿದು ನಮ್ಗೆ ವೆರಿಫೈ ಮಾಡ್ತಾರೆ, ಆಮೇಲೆ ಒಳಗಡೆ ಕಳಿಸ್ತಾರೆ. ಸೊ ಅದೆಲ್ಲ ಮಾಡಿ 2:15ಗೆ OMR ಶೀಟ್ ಕೊಡ್ತಾರೆ. ಸೊ ಸೇಮ್ ಪ್ರೊಸೀಜರ್. ಸೊ ಪೇಪರ್ 2 ಮೀನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಸರಿ ಮುಗೀತು. ಸೊ ಫೈನಲಿ ಮನೆಗೆ ಬಂದೆ. ಈಗ ಏನಂದರೆ, ಸೊ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ, ಈ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ನಾನೆಲ್ಲ ಕಲಿತಂಥ ಪಾಠ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನನಗೊಂದು ಕ್ಲಾರಿಟಿ ಬಂತು. ಸೊ ಒನ್ ಥಿಂಗ್ ಈಸ್, ನನಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರ್ ಇಲ್ಲ ಅಂತ ಅರ್ಥ ಆಯಿತು. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ವೈಡ್ ಡೈವರ್ಸಿಟಿ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಗಬೇಕು. ಯಾಕಂದರೆ ಪೇಪರ್ 1 ಜಿಯೋ ಮೀನ್ಸ್ ಜನರಲ್ ನಾಲೆಜ್ ಆಗಿರೋದ್ರಿಂದ, ಜನರಲ್ ನಾಲೆಜಲ್ಲಿ ತುಂಬ ಡೈವರ್ಸ್ ಟಾಪಿಕ್ಸ್ ಇರುತ್ತಲ್ಲ, ಅದೆಲ್ಲರ ಬಗ್ಗೆ ನಮಗೆ ಬೇಸಿಕ್ ನಾಲೆಜ್ ಇರಬೇಕು ಅಂತ ನಂಗೆ ಅರ್ಥ ಆಯಿತು. ಸೊ ತುಂಬ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ್ಯಾಟ್ ಒನ್ ಓನ್ಲಿ. ಸೊ ಐ ನೀಡ್ ಟು ಫೋಕಸ್ ಮೇನ್ಲಿ ಆನ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅರ್ಥ ಆಯಿತು. ಅಂಡ್ ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್. ಒನ್ಸ್ ಇಫ್ ಯು ಆರ್ ಸಾಲ್ವಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ನೋ, ಸೆಕೆಂಡ್ ಪೇಪರ್ ಆಪ್ಟಿಟ್ಯೂಡ್ ಟೆಸ್ಟ್ ತುಂಬ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆ ರೇಂಜ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ. ಸೊ ಐ ನೀಡ್ ಟು ಅಕ್ಸೆಪ್ಟ್ ದಟ್. ಸೊ 2 ಮಿಸ್ಟೇಕ್ ನಾನು ಮಾಡಿದೆ, ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಬಾರ್ದು ಅಂತ ಜಸ್ಟ್ ಈ ಸಜೆಷನ್ ನಿಮಗೂ ಕೊಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ರೈಟಿಂಗ್ ನೆಕ್ಸ್ಟ್ ಟೈಮ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್, ಪ್ಲೀಸ್ ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್ಸ್. ಮೇನ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ 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 ನೆಸಸರಿ ಅಂತ ಕ್ಲಿಯರಾಗಿ ನನಗೆ ಅರ್ಥ ಆಯಿತು. ಇನ್ನು ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ, ನನ್ನ ಮೈಂಡ್ಸೆಟ್ ಒಂದೇ ಕ್ಲಿಯರಾಗಿ ಹೇಳುತ್ತೆ, ರಿಸಲ್ಟ್ ನನ್ನ ಫೇವರಾಗಿ ಬರಲಿ ಅಥವಾ ನನ್ನ ಅಗೇನ್ಸ್ಟಾಗಿ ಬರಲಿ, ಐ ವಿಲ್ ಕೀಪ್ ಮೂವಿಂಗ್. ಓಕೆ, ಬಿಕಾಸ್ ಇಟ್ಸ್ ಆಲ್ ಪಾರ್ಟ್ ಆಫ್ ಲರ್ನಿಂಗ್ ಅಂತ. ಇದು ನಾನು ಈಗ ತಾನೇ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ. ಏನಾದರೂ ನನ್ನ ಫೇವರಾಗಿ ಬಂದರೂ ನಾನು ವರ್ಕ್ ಮಾಡ್ತೀನಿ, ಅಥವಾ ಅಗೇನ್ಸ್ಟ್ ಬಂದರೂ ವರ್ಕ್ ಮಾಡ್ತೀನಿ. ಜಸ್ಟ್ ಐ ಕೀಪ್ ಆನ್ ಮೂವಿಂಗ್. ಓಕೆ, ದಿಸ್ ಆಲ್ ಅಬೌಟ್ ರಿಸಲ್ಟ್. ಐ ಡೋಂಟ್ ಕೇರ್ ಅಬೌಟ್ ದಟ್ ರಿಸಲ್ಟ್. ಐ ಜಸ್ಟ್ ಗಿವ್ ಮೈ ಬೆಸ್ಟ್ ಎಫರ್ಟ್ ಟುವರ್ಡ್ಸ್ ಮೈ ವರ್ಕ್ ಓನ್ಲಿ. ಓಕೆ, ವರ್ಕ್ ಬಗ್ಗೆ ಫೋಕಸ್ ಮಾಡ್ತೀನಿ, ರಿಸಲ್ಟ್ ಬಗ್ಗೆ ಅಲ್ಲ. ಐ ವಿಲ್ ಫಾಲೋ ದಟ್, ಮೀನ್ಸ್ ಆ ಸಿದ್ಧಾಂತ ನಾನು ಫಾಲೋ ಮಾಡ್ತೀನಿ ಮೇನ್ಲಿ. ಸೊ ಅದರಿಂದ ಅಷ್ಟು ಕೇರ್ ಮಾಡ್ತಿಲ್ಲ ರಿಸಲ್ಟ್ ಬಗ್ಗೆ. ಸೊ ದಿಸ್ ಇಸ್ ಆಲ್ ಮೈ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ UPSC ಎಕ್ಸಾಮಿನೇಷನ್. ಸೊ ಈಗ
ಕೆಲವೊಂದು ಥಾಟ್ಸ್ನ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ ಹತ್ರ ಆಗಲಿ UPSC ಪ್ರಿಪೇರ್ ಆಗಿರೋರ ಹತ್ರ, ಆಲ್ರೆಡಿ UPSC ಬರೆದವ್ರ ಹತ್ರ ತುಂಬ ಜನ ಹತ್ರ ಮಾತಾಡಿದ್ದೀನಿ. ಸೊ ಅದರಿಂದ ಆ ನಾಲೆಜ್ನ ನಿಮಗೂ ಶೇರ್ ಮಾಡೋಣ ಅಂತ. ಸೊ ಅವರು UPSC ಯಾರು ಬರೀತಲ್ಲ ಅವ್ರಿಗೆ ಕೆಲವೊಂದು ಕ್ವಾಲಿಟೀಸ್ ಇದ್ದಾವೆ. ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಮೈಂಡ್ ಸೆಟ್. ಸಿ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂದರೆ ಅವರು ಫೋಕಸ್ಡ್ ಇರ್ತಾರೆ. ಸೊ ಕೆಲವೊಬ್ರು ನೋಡಿ ಸಕ್ಸಸ್ ಆದವರು 10th 12th ಶುರು ಮಾಡಿರ್ತಾರೆ ಓದೋದೆಲ್ಲ. ಮೀನ್ಸ್ ದೇ ಡೋಂಟ್ ಗೋ ಫಾರ್ ಡಿಸ್ಟ್ರಾಕ್ಷನ್, ದೇ ಆರ್ ಕ್ಲಿಯರ್ಲಿ ಫೋಕಸ್ಡ್ ಆನ್ ದ ಟಾರ್ಗೆಟ್. ಸೊ ಆ ರೇಂಜ್ಗೆ ಮೈಂಡ್ ಸೆಟ್ ಡೆವಲಪ್ ಮಾಡಿರ್ತಾರೆ. ಬಟ್ ನನ್ನ ಕೇಸಲ್ಲಿ ಆ ಥರ ಅಲ್ಲ, ನಾನು ಸ್ಟೇಬಲ್ ಪರ್ಸನ್ ಅಲ್ಲ. ನಾನೇನು ಐ ಆಮ್ ಎ ಡಿಫ್ರೆಂಟ್ ಪರ್ಸನ್. ಲೈಕ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್, ಲೈಕ್ ಡಿಫ್ರೆಂಟ್ ಥಿಂಗ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಕಡೆ ಹೋಗುವಂಥ ವ್ಯಕ್ತಿ ನಾನು. ಸ್ಟೇಬಲಾಗಿ ಒಂದು ಕಡೆ ಇರುವಂಥ ವ್ಯಕ್ತಿ ಅಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಿಪೇರ್ ಆಗೋಕ್ಕೆ. ಸೊ ಕೆಲವೊಬ್ಬರು UPSCನೇ 100% ಕೊಡಬೇಕು ಅಂತ ಹೋಗಿರ್ತಾರಲ್ಲ, ಅವರು ಮಾತ್ರ ಸ್ಟೇಬಲ್ ಮೈಂಡ್ ಸೆಟ್ ಒಂದಿಗೆ ಇರ್ತಾರೆ ಅಂತ ನನಗೆ ಅರ್ಥ ಆಯಿತು. ನೀವು ಯಾರಾದರೂ ಬೇಕಾದರೆ ಹೋಗಿ UPSC ಪ್ರಿಪೇರ್ ಆಗ್ತಾ ಇರ್ತಾರಲ್ಲ, ಆಸ್ಪಿರೆಂಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಮಿಸ್ ಆಗಿ ನೀವೇನಾದರೂ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಏನಾದರೂ ನೀವು ಕೇಳಿದರೆ ನಿಮ್ಮನ್ನು ಹೊಡೆದೇ ಬಿಡ್ತಾರೆ. ಯಾಕೆ ಗೊತ್ತಾ? ಬಿಕಾಸ್ ನಿಮ್ಮಂಥವ್ರನ್ನ ಅವ್ರ ಹತ್ರಕ್ಕೆ ಸೇರಿ ಅಲೋ ಮಾಡಲ್ಲ. ಬಿಕಾಸ್ ನೀವು ಅವ್ರ ಕಾನ್ಫಿಡೆನ್ಸ್ ತುಳಿದಾಗ್ತೀರಾ ಅಂತೇಳಿ ಅವ್ರ ಹತ್ರಕ್ಕೆ ಸೇರಿ ಬರಲಿಸಲ್ಲ. ಸೊ ಆ ರೇಂಜ್ಗೆ ಅವರು ಕಾನ್ಫಿಡೆಂಟ್ ಆಗಿರ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಎಕೋಸಿಸ್ಟಮ್ ಆರ್ ಮೇ ಬಿ ಕೋಚಿಂಗ್ ಸೆಂಟರ್. ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು, ಬಟ್ ಕೋಚಿಂಗ್ ಸೆಂಟರ್ ಯಾಕೆ ಬೇಕು ಅಂದರೆ ಆ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾರೆ ಕೋಚಿಂಗ್ ಸೆಂಟ್ರಲ್ಲಿ. ಲೈಕ್ ಎಲ್ಲರೂ ಲೈಕ್ ಮೈಂಡೆಡ್, ಅದೇ ಮೈಂಡ್ ಪೀಪಲ್ ಇರೋದ್ರಿಂದ ಅವರೆಲ್ಲ ಮಾತಾಡಲಿ, ತಿಂತಾ ಇರಲಿ, ಏನೇ ಮಾಡ್ತಾ ಇರಲಿ ಅದರಲ್ಲೇ ಇರ್ತಾರೆ, ಆ ವೈಬಲ್ಲೇ ಇರೋದ್ರಿಂದ ಅವ್ರಿಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಲೈಕ್ ಒಬ್ಬರೇ ಓದೋದಕ್ಕಿಂತ ಕೋಚಿಂಗ್ ಸೆಂಟ್ರಲ್ಲಿ ಜಸ್ಟ್ ಲೆಸನ್ ಟೀಚಿಂಗ್ ಆಗಲಿ ಕಲಿಯೋದಕ್ಕಿಂತ ಜಾಸ್ತಿ ಒಬ್ರಿಗೊಬ್ರು ಹೇಳ್ಕೊಂಡು ಒಬ್ರಿಗೊಬ್ರು ಕಲಿಯೋದ್ರಲ್ಲಿದೆಯಲ್ಲ. ಸೊ ಅವರು ಗ್ರೇಟರ್ ರಿಮೆಂಬರ್ ಪವರ್ ಇರುತ್ತೆ. ಮೀನ್ಸ್ ನಾಲೆಜ್ ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ ಅಂತ ನನಗೊಂದು ಅರ್ಥ ಆಯಿತು. ಸೊ ಕೋಚಿಂಗ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಒಂದು ರೇಂಜಿಗೆ ಅರ್ಥ ಆಯಿತು. ನೀವು ಕೇಳ್ಬೋದು ಸೆಲ್ಫ್ ಸ್ಟಡಿ ಮಾಡಿದ್ರೆ ಯಾಕೆ ಕ್ಲಿಯರ್ ಮಾಡಿಲ್ಲ? ಕ್ಲಿಯರ್ ಮಾಡ್ತಾರೆ, ಬಟ್ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಜೊತೆಯಲ್ಲಿರೋರ ಜೊತೆ ಓದಿದರೆ ಯಾವ ರೇಂಜಿಗೆ ನಮ್ಮ ಒಂದೇ ಥರ ಮೈಂಡ್ಸೆಟ್ ಇರೋ ಪೀಪಲ್ ಜೊತೆ ಇದ್ದಾಗ ಯಾವ ರೀತಿ ನಮ್ಮ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ ಅಂತ. ಸೊ ಇಟ್ಸ್ ಆಲ್ ಮ್ಯಾಟರ್ಸ್ ಅಂತ ನನ್ನ ಪ್ರಕಾರ. ಸೊ ಮೂರನೇದು ಏನಾದರೂ ಇದ್ದರೆ ಅದು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರಲಿ, ಕೆಲವರು ಯಾರ್ಯಾರು UPSC ಪ್ರಿಪೇರ್ ಆಗ್ತಾರೆ ಅವ್ರ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ನೋಡಿದ್ದೀನಿ. ಅವರು ಈ ನಾರ್ಮಲ್ ಸೊಸೈಟಿಯಲ್ ಲೈಫ್ನ ಬಿಟ್ಟು ಅವ್ರದ್ದೇ ಸಪ್ರೇಟ್ ಓನ್ ಲೈಫಲ್ಲಿ ಅವ್ರದ್ದೇ ಓನ್ ವೇಯಲ್ಲಿ ಬದುಕ್ತಾ ಇರ್ತಾರೆ. ಸೊ ಪ್ರಾಪರ್ ಡಿಸಿಪ್ಲಿನ್, ಪ್ರಾಪರ್ ಕನ್ಸಿಸ್ಟೆಂಟಿಂದ. ಸೊ ಅದನ್ನು ಅಚೀವ್ ಮಾಡೋದು ತುಂಬ ಕಷ್ಟ. ಅದನ್ನು ಒನ್ಸ್ ಅಚೀವ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಅಚೀವ್ ದೇರ್ ಸಕ್ಸಸ್. ದೇ ಫೋಕಸ್ ಆನ್ ದೇರ್ ಟಾರ್ಗೆಟ್. ಸೊ ಯಾವ ರೇಂಜಿಗೆ ಫೋಕಸ್ ಆಗಿರ್ತಾರೆ ಅಂದರೆ ನೋ ಡಿಸ್ಟ್ರಾಕ್ಷನ್ ಕ್ಯಾನ್ ಮೇಕ್ ದೆಮ್ ಡಿಸ್ಟ್ರಾಕ್ಟ್, ಆ ಥರ ಇರುತ್ತೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಅ ಟೈಮ್. ಟೈಮಲ್ಲಿ ಕೆಲವೊಂದು ಅರ್ಥ ಆಗಿದೆ ಏನಂದರೆ, ಕೆಲವೊಬ್ರು ಹೇಳ್ತಾರೆ ಎಷ್ಟು ಅವರ್ ಓದಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಆಫ್ ಟೈಮ್ ಓದಿದ್ದೀರಿ ಅಂತ. ಬಟ್ ಇಲ್ಲಿ ಕ್ವಾಲಿಟಿ ಅನ್ನೋದಕ್ಕಿಂತ ಕ್ವಾಂಟಿಟಿನೂ ಮ್ಯಾಟರ್ ಆಗುತ್ತೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಟೈಮ್ ಬೋತ್ ಆರ್ ಮ್ಯಾಟರ್ಸ್. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ಅಂದರೆ, ನೀವು ಪರ್ಫೆಕ್ಷನಿಸ್ಟ್ ಆಗಬೇಕು ಅಂದರೆ ಡೆಫಿನೆಟ್ಲಿ ನಾವು ಅದಕ್ಕೆ ಪ್ರೊವೈಡ್ ಮಾಡಲೇಬೇಕು. ಫಸ್ಟ್ ಅಟೆಂಪ್ಟೇ ಕ್ಲಿಯರ್ ಮಾಡಿಬಿಟ್ಟೆ, ಸೆಕೆಂಡ್ ಅಟೆಂಪ್ಟೇ ಕ್ಲಿಯರ್ ಮಾಡಿಬಿಟ್ಟೆ ಅಂದರೆ ಅರ್ಥ ಎಷ್ಟು ವರ್ಷಗಳು ಅವರು ಆ ಒಂದು ಪರ್ಫೆಕ್ಟ್ ಬರೋದಕ್ಕೋಸ್ಕರ ಓದಿರ್ತಾರೆ ಅಂತ ಅರ್ಥ ಮಾಡಿಕೊಟ್ರಿ. ಸೊ ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಸೊ ನೀವು ನೀಡ್ ಎ ಪ್ರಾಪರ್ ಟೈಮ್. ಸಡನ್ನಾಗಿ ಎಲ್ಲ ಆಗೋದಿಲ್ಲ ಅಂತ ಕ್ಲಿಯರಾಗಿ ಅರ್ಥ ಆಯಿತು. ನೀವು ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಅನ್ನೋದಕ್ಕಿಂತ ಎಷ್ಟು ಅಟೆಂಪ್ಟ್ ಕೊಡ್ತಿದ್ರೆ ಅಷ್ಟು ಕ್ಲಾರಿಟಿ ಬರುತ್ತೆ ಅಂತ ನನಗೆ ಅರ್ಥ ಆಯಿತು. ಸೊ ಬೇಸ್ಡ್ ಆನ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್ ಅಂತ ಟೈಮಲ್ಲಿ UPSC ಎಕ್ಸಾಮ್ಗೆ ಅರ್ಥ ಆಗಿದ್ದು. ಸೊ this is a fourth quality that I saw in aspirants, like whenever I talking with the aspirants of UPSC. And fifth one is very important thing is never give up attitude. ನನ್ನ ಕೇಸಲ್ಲಿ ಹೇಳ್ತೀನಿ, I have never give up attitude until I have interest towards that. ಯಾವುದನ್ನ ಒಂದು ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ಅಲ್ಲಿ ತನಕ ನೆವರ್ ಗಿವ್ ಅಪ್ attitude ಇದೆ. ಈ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಬೇರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ನನಗೆ, ಐ ವಿಲ್ ಮೂವ್ ಆನ್, ಐ ವಿಲ್ ಗಿವ್ ಅಪ್ ಬಿಕಾಸ್ ಐ ಗಾಟ್ ಎ ಬೆಟರ್ ರೀಸನ್ ಟು ಗಿವ್ ಅಪ್. ಬಟ್ ಇವರು UPSC ಎಕ್ಸಾಮ್ ಯಾರು ಪ್ರಿಪೇರ್ ಇರ್ತಾರೋ ಅವರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ದೇ ಡೋಂಟ್ ಗಿವ್ ಅಪ್ ಮ್ಯಾನ್, ದೇ ಜಸ್ಟ್ ವರ್ಕ್. ಐ ಡೋಂಟ್ ನೋ, ಮೀನ್ಸ್ ಐ ಸಾ ದಟ್ ಮೈಂಡ್ ಸೆಟ್ ಪೀಪಲ್ ಆಲ್ಸೋ. ಸೊ ದಿಸ್ ಈಸ್ ಆಲ್ಸೋ ಗುಡ್ ಕ್ವಾಲಿಟಿ ದಟ್ ಆ್ಯಸ್ ಎ UPSC ಆಸ್ಪಿರೆಂಟ್ ಯು ಶುಡ್ ಹ್ಯಾವ್ ಅಂತ ಹೇಳ್ತೀನಿ. ಸೊ ನನಗೂ ಇವೆಲ್ಲ ತಿಳ್ಕೊಂಡಿದ ಮೇಲೆ ಅರ್ಥ ಆಯಿತು. ಸೊ ಇದೆಲ್ಲ ಇರಬೇಕು ಅಂತ. ಸೊ ದೀಸ್ ಆರ್ ಅಬೌಟ್ ದ ಕ್ವಾಲಿಟೀಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಾದರೂ 10th ಆಗಲಿ 12th ಪಾಸ್ ಆದರೂ ಮಿಸ್ ಆಗಿ ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಅವ್ರಿಗೊಂದು ಮಾತು ಹೇಳ್ತೀನಿ ನೋಡಿ. ನಿಮ್ಮ ಕನ್ಫ್ಯೂಷನ್ ಇರುತ್ತೆ, ನೀವು ಚಿಕ್ಕ ವಯಸ್ಸಲ್ಲಿ UPSC ಆಗಬೇಕು, UPSC ಅನ್ನೋದಕ್ಕೆ IAS IPS ಆಗಬೇಕು ಅಂತ ತುಂಬ ಕನಸುಗಳು ಇಟ್ಕೊಂಡಿರ್ತೀರ. ಬಟ್ ಯಾವುದಕ್ಕೆ ಓದಬೇಕು, ಏನು ಓದಬೇಕು ಅಂತ ಒಂದು ಐಡಿಯಾ ಇರೋದಿಲ್ಲ. ಸೊ ಬೆಟರ್, ಯಾಕಂದರೆ ಕೆಲವೊಬ್ರು ನೋಡಿದ್ದೀನಿ, ಕೆಲವೊಬ್ರು ಸಕ್ಸಸ್ ಸ್ಟೋರೀಸ್ ನೋಡಿಬೇಕಾದ್ರೆ 10th 12th ಶುರು ಮಾಡಿದೆ ಅಂತಾರೆ. ಅಂದರೆ ಅರ್ಥ ಅಲ್ಲಿಂದ ಶುರು ಮಾಡಿದೆ ಅಂದರೆ ಅಲ್ಲೇ ಅವ್ರಿಗೆ ಅರ್ಥ ಆಗಿದೆ ಅಂತ ಅರ್ಥ, ಏನು UPSCಗೆ ಇರುತ್ತೆ ಅಂತ. ಸೊ ಬೆಟರ್ ನಿಮ್ಗೆ ಯಾರಾದರೂ ಪಾಪ ಆ ಥರ ವ್ಯಕ್ತಿಗಳು ಗೊತ್ತಿರೋ 10th 12th ಹುಡುಗರು, ಮಕ್ಕಳು ಯಾರು, ಚಿಕ್ಕ ಮಕ್ಕಳು ಯಾರನ್ನ ಇದ್ದರೆ, 10th 12th ಸ್ಟೂಡೆಂಟ್ಸ್ ಯಾರನ್ನ ಇದ್ದರೆ,
ಪ್ಲೀಸ್ ನೀವೇನಾದರೂ ವೆಲ್ ಎಜುಕೇಟೆಡ್ ಆದರೆ ಅವ್ರಿಗೊಂದು ಎಕ್ಸ್ಪ್ಲೇನ್ ಮಾಡಿ, ಅವ್ರ ಲೈಫ್ ಅವರ ಒಂದು ಗೋಲ್ಸ್ಗೆ ಅಚೀವ್ ಆಗೋವಂಥ ಡಿಗ್ರಿ ಅಥವಾ ಕೋರ್ಸ್ ಯಾವುದನ್ನು ಇದ್ರೆ ರೆಕಮೆಂಡ್ ಮಾಡಿ ಅಂತ ಐ ರಿಕ್ವೆಸ್ಟ್. ನೋಡಿ, ಯಾಕೆ ಕೋರ್ಸ್ ಅಥವಾ ಡಿಗ್ರಿ ಫ್ರಮ್ 10th 12th ಶುರು ಮಾಡಬೇಕು IAS IPS ಆಗಬೇಕು ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ನೀವು ಅಲ್ಲಿಂದ ರಿಲೇಟೆಡ್ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಓದ್ಕೊಂಬಂದಿರ್ತಾರೆ. UPSC ಏನೇನು ಸಿಲೆಬಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಆರ್ಟ್ಸ್ ನೋಡಿ, ಜಿಯೋಗ್ರಫಿ LLB ಎಲ್ಲ ಮಾಡ್ತಾರಲ್ಲ, BA LLB ಅಂತೆಲ್ಲ, ಅದ್ರಲ್ಲಿ ನೋಡಿ ಕೆಲವೊಂದು ಜಿಯಾಲಜಿ, ಲೈಕ್ ಹಿಸ್ಟ್ರಿ, ಎಕನಾಮಿಕ್ಸ್, ಮೆನಿ ಥಿಂಗ್ಸ್ ಅವ್ರು ಅಲ್ಲೇ ಓದ್ತಾರೆ. ಸೊ ಅಲ್ಲಿಂದ ಅವ್ರಿಗೆ ಬೇಸಿಕ್ ಫೌಂಡೇಶನ್ ಹಾಕ್ಕೊಂಬಂದಾಗ ಇದು UPSC ಕ್ರ್ಯಾಕ್ ಮಾಡೋದು ಕಷ್ಟ ಆಗಲ್ಲ, ತುಂಬ ಈಸಿ ಆಗುತ್ತೆ ಕಂಪೇರ್ ಟು ನಮಗೆ. ನಾವೆಲ್ಲ ಇಂಜಿನಿಯರಿಂಗ್ ಮಾಡಿ ಸಮ್ ವಾಟ್ ಡಿಫಿಕಲ್ಟ್. ವಿ ನೀಡ್ ಟು ಸ್ಟಡಿ ಸಮ್ ಅದರ್ ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ಎವ್ರಿಥಿಂಗ್, ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೆಲ್ಲ, ಸೊ ಅದರಿಂದ ಒಂದು ಪ್ರಾಪರ್ ಸ್ಟೆಪ್ ತೊಗೊಳಕ್ಕೆ ವಿನ್ನ 10th 12th ಸ್ಟೂಡೆಂಟ್ಸ್ ಆಗಿರೋ ನಿಮ್ಮ ಮನೇಲಿ ಯಾರನ್ನ ಇದ್ದರೆ, ಅಥವಾ ನೀವೇ 10th 12th ಸ್ಟೂಡೆಂಟ್ ಆದರೆ ಪ್ಲೀಸ್ ಆಸ್ಕ್. ಓಕೆ, ಯಾರನ್ನ ವೆಲ್ ಎಜುಕೇಟೆಡ್ ಪೀಪಲ್ನ ಕೇಳಿ, ತಿಳ್ಕೊಳ್ಳಿ, ಆಮೇಲೆ ಒಂದು ಸ್ಟೆಪ್ ತೊಗೊಳ್ಳಿ. ಯಾವ ಕೋರ್ಸ್ ತಗೊಳ್ಳಿ, ಕಾಮರ್ಸಾ, ಸೈನ್ಸಾ, ಆರ್ಟ್ಸಾ, ಅಥವಾ ಯಾವ ಟೈಪ್ ಆಫ್ ಡಿಗ್ರಿ ತೊಗೊಬೇಕಂತೆಲ್ಲ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಓನ್ಲಿ ಇಫ್ ಯು ಹ್ಯಾವ್ 100% ಕಾನ್ಫಿಡೆನ್ಸ್ ದಟ್ ಐ ವಾಂಟ್ ಟು ಮೇಕ್ UPSC, ಅದರ್ವೈಸ್ IAS IPS ಆಗಬೇಕು ಅಂತಿದ್ರೆ ಮಾತ್ರ. ಲೈಕ್ ಪ್ಲಾನ್ A ಪ್ಲಾನ್ B, ಲೈಕ್ ಜಾಬ್ ಮಾಡ್ಬೋದು ಅಥವಾ UPSC ಮಾಡ್ಬೋದು ಅಂತಿದ್ರೆ, ಯು ಶುಡ್ ಹ್ಯಾವ್ ಎ ಬೆಟರ್ ಪ್ಲಾನ್ ಟುವರ್ಡ್ಸ್ ದ ಕೋರ್ಸ್ ವಾಟ್ ಯು ಚೂಸ್. ಓಕೆ, and this is all about my first experience and about my suggestion towards a UPSC to my juniors and all I wanted to say. So finally first attempt ಯಾವ ರೀತಿ ಇತ್ತು ಅಂದರೆ ಒಂಥರ ಮಜಾ ಇತ್ತು. ವಿ ಶುಡ್ ಟ್ರೈ ಎವ್ರಿಥಿಂಗ್ ಅಂದರೆ ನನಗೆ ಅರ್ಥ ಆಯಿತು. ಸೊ ಇಟ್ ವಾಸ್ ನೈಸ್ and I think I told everything. Ladies and gentlemen, my dear lovely audience, we will meet you in the next video. Thank you so much. Thank you, Ronald. Bye bye.